ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ನವರಾತ್ರಿಯ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ, ಮಹಾಶಕ್ತಿ ಮಹೋದರೆ, ಮಹಾಪಾಪ ಹರೆದೇವಿ, ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳ್ತಾ ಆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಗುರುಜಿ, ನೆನ್ನೆ ನೀವು ಹೇಳಿದಂತೆ ಇವತ್ತು ವಿಶೇಷದಲ್ಲಿ ವಿಶೇಷವಾದ ದಿನ ಅಂತ, ಯಾಕಂದ್ರೆ ಎರಡು ವಿಶೇಷವಾದ ಸಂಗತಿ ಇವತ್ತಿದೆ. ಒಂದು ಸರಸ್ವತಿ ಪೂಜೆ, ಇನ್ನೊಂದು ದುರ್ಗಾಷ್ಟಮಿ ಅಂತ ಹೇಳಿದ್ರಿ. ಹಾಗಾಗಿ ನೆನ್ನೆನೆ ಏನೆಲ್ಲ ಸಿದ್ಧತೆ ಮಾಡ್ಕೊಬೇಕು ಅಂತ ನಮಗೆ ತಿಳಿಸ್ಬಿಟ್ಟಿದ್ದೀರಾ. ಮುಂದೆ ಏನ್ ಹೇಳ್ತಿದ್ದೀರಾ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಆ ದುರ್ಗಾ ಅಷ್ಟಮಿ ಅಂತಕ್ಕಂಥ ವಿಚಾರ. ದುರ್ಗಾ ಅಷ್ಟಮಿಯಲ್ಲಿ ಅಂದರೆ 8 ವಿಧವಾದ ದುರ್ಗೆಯರು ಅಷ್ಟದಿಕ್ಪಾಲಕರ ಸಮೇತವಾಗಿ ಅಂತ. ನವದುರ್ಗೆ ಮಧ್ಯದಲ್ಲಿ 8 ಆವರಣ ದುರ್ಗೆ ಅಂತ ಕರಿತೀವಿ. ಆ 8 ಆವರಣದಲ್ಲಿ ಮಧ್ಯಬಿಂದು ಶಿವಶಕ್ತಿ ಐಕ್ಯಬಿಂದು ರೂಪಿಣಿ ನವ ಆವರಣದಲ್ಲಿ ಕೂತ್ಕೊಳ್ತಾಳೆ. ಒಂದೊಂದು ಆವರಣ ದುರ್ಗೆ ಒಂದೊಂದು ಹೆಸರಾಗಿ ರೂಪುಗೊಳ್ತಾಳೆ. ಇವತ್ತು ಬಹಳ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ದುರ್ಗಾಷ್ಟಮಿ. ಇಂಥ ಒಂದು ದುರ್ಗಾಷ್ಟಮಿಯಲ್ಲಿ ಮೂಲ ನಕ್ಷತ್ರ ಬೇರೆ. ನಕ್ಷತ್ರ ದೇವತೆ ಸಾಕ್ಷಾತ್ ಸರಸ್ವತಿ ಪೂಜೆಗೆಲ್ಲ ಏರ್ಪಾಡನ್ನು ನೆನೆ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಸರಸ್ವತಿಯನ್ನು ಪೂಜೆ ಮಾಡೋಕ್ಕೆ ಎಲ್ಲರ ಸಿದ್ಧತೆಯಲ್ಲಿ ಮೊದಲಾಗಿ ಸ್ನಾನ ಉಪಚಾರಣೆ. ಆ ಸ್ನಾನ ಉಪಚಾರಣೆಯಲ್ಲಿ ಮಾಡ್ಕೊಳ್ತಕ್ಕಂಥ ಪೂಜಾ ವಿಧಾನ ಎಲ್ಲರೂ ಪುಸ್ತಕಗಳನ್ನಿಟ್ಟು, ವಿಶೇಷವಾಗಿರ್ತಕ್ಕಂಥ ಸಂಗೀತ ಮಾಲಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಸಂಗೀತ ಪ್ರಿಯರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಮ್ಯೂಸಿಕ್ ಡೇ ಅಂತ ಹೇಳ್ಬೋದು. ಯಾರೋ ಫಾರಿನಲ್ಲಿ ಅದು ಇದು ಅಂತ ಹೇಳ್ತಾರೆ. ಸರಸ್ವತಿ ಹಬ್ಬನೇ ಸಂಗೀತ ದಿನಾಚರಣೆ ಅಂತ ನಾವು ಆಚರಿಸಬೇಕು. ಯಾಕೆಂದರೆ ಭಾರತ ದೇಶದಲ್ಲಿ, ಭಾರತ ಸಂಸ್ಕಾರದಲ್ಲಿ ಸಂಸ್ಕೃತಿ ಎಷ್ಟೊಂದಿದೆ ಅಂದರೆ, ಇವತ್ತು MS ಸುಬ್ಬಲಕ್ಷ್ಮಿ ಆಗಲಿ, ಬಾಳಮುರಳಿ ಕೃಷ್ಣ ಆಗಲಿ, ಕುಂಡಂಗುಂಡಿ ವೈದ್ಯನಾಥನಾಗಲಿ, ಇವ್ರನ್ನೆಲ್ಲ ನೆನೆಸ್ಕೋಬೇಕಾದ್ರೆ ನಿಜವಾಗ್ಲೂ ಭಾಳ ಹೆಮ್ಮೆ ಆಗ್ತಕ್ಕಂಥ ವಿಚಾರ. ಭೀಮಸೇನ್ ಜೋಶಿ ಆಗಲಿ, ಬಿಸ್ಮಿಲ್ಲಾ ಖಾನ್ ಆಗಲಿ, ಇವರೆಲ್ಲ ಎಂಥ ಒಂದು ಸಂಗೀತ ಪ್ರಿಯರು, ಎಂಥ ಒಂದು ಸಂಗೀತ ವಿದ್ವಾಂಸರು. ಬಡ ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಿ ಸಹ ಅವರಲ್ಲಿ ಯಾವ ಕಾಲಕ್ಕೂ ಸುಖ ಅನ್ನೋದಿರಲಿಲ್ಲ, ಅವರಲ್ಲಿ ಸಂತೋಷ ಅನ್ನೋದಿರಲಿಲ್ಲ. ಇಂಥ ಒಂದು ಹುಡುಗಿನ ಬಡತನದಲ್ಲಿರೋಳನ್ನ ಈ ಒಂದು ಬರೀ ಆ ಮಾತಿಗೆ, ಆ ವಾಕ್ಗೆ, ಅಲ್ಲಿರ್ತಕ್ಕಂಥ ಕಲಾ ಸರಸ್ವತಿಗೆ ಸಾಕ್ಷಾತ್ ಹ್ಯಾಟ್ಸ್ ಆಫ್. ಅಂದರೆ ಯಾರೋ ನಮ್ಮಲ್ಲಿರ್ತಕ್ಕಂಥ MS ಸುಬ್ಬಲಕ್ಷ್ಮಿ. ಇವತ್ತು ಆ MS ಸುಬ್ಬಲಕ್ಷ್ಮಿ ಹಾಡಿರ್ತಕ್ಕಂಥವ್ರನ್ನ ಯಾರು ಗೊತ್ತಿಲ್ಲ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹೊಸ ಪೀಳಿಗೆಗೆ MS ಸುಬ್ಬಲಕ್ಷ್ಮಿ ಅಂದರೆ ಯಾರಮ್ಮದು ಅಂತಾರೆ. ಇಂಥ ಜನ ಇದ್ದಾರೆ. ಅದಕ್ಕೆ ಹೇಳೋದು, ಭಾರತದಲ್ಲಿ ಇರ್ತಕ್ಕಂಥ ಸಂಸ್ಕೃತಿಗಳು ಅಳಿಬಾರ್ದು, ಯಾವತ್ತೂ ಉಳಿದಿರಬೇಕು. ಇದು ನಮ್ಮ ಭಾರತೀಯ ಸಂಸ್ಕಾರಗಳು. ಅಂಥ ಒಂದು ಸಂಸ್ಕಾರವನ್ನು ಉಳಿಸೋಕ್ಕೆ ಪ್ರಯತ್ನದಲ್ಲೇ ಮೊದಲಾಗಿ ಸಂಗೀತ ಪ್ರಿಯರು ಇವತ್ತು ಎಲ್ಲರೂ ದಯವಿಟ್ಟು ಸರಸ್ವತಿಯನ್ನು ಪೂಜೆ ಮಾಡಿಕೊಳ್ಳಿ. ಮಹಾ ಸರಸ್ವತಿಯ ಪೂಜೆ ಇವತ್ತು. ನಿಮ್ಮ ಇರ್ತಕ್ಕಂಥ ಒಂದು ವೀಣೆ ಆಗಲಿ, ವೈಲಿನ್ ಆಗಲಿ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಆ ವೀಣೆ 5 ವರ್ಷಗಳ ಕಾಲ ಸತತವಾಗಿ ಪಡಿಬೇಕು. ವೋಕಲ್ ಕಳಿಬೇಕು ಅಂದರೆ 3 ವರ್ಷಗಳ ಕಾಲ ಸರಿಗಮ ಪದ ನಿಸ ಅಂತ ಕಳಿ. ಆ ವಿಶೇಷವಾಗಿರ್ತಕ್ಕಂಥ ನಾಟ್ಯ, ಆ ನಾಟ್ಯ ಆಡಬೇಕಾದ್ರೆ ಡ್ಯಾನ್ಸು, ಭರತನಾಟ್ಯವನ್ನು ಸೃಷ್ಟಿ ಮಾಡಿದ್ಯಾರೋ ಭರತ ರಾಕ್ಷಸನ ಮೇಲೆ ತಾಂಡವನಾಡಿರತಕ್ಕಂಥ ನಟ ಸಾರ್ವಭೌಮ ಸಾಕ್ಷಾತ್ ನಟರಾಜ. ಅದಕ್ಕೆ ಇಂಥ ಒಂದು ನಟರಾಜ ತಾನು ಶಿವಕಾಮ ಸುಂದರಿ, ಅಂಥ ಒಂದು ಸುಂದರಿಯಾಗಿರ್ತಕ್ಕಂಥ ಪಾರ್ವತಿ ಜೊತೆ ಶಿವಕಾಮ ಸುಂದರಿ ಅಂದರೆ ಜೀವನದಲ್ಲಿ ಒಂದು ತಾಳ ಇರುತ್ತಂತೆ. ಆ ತಾಳವನ್ನು ತಗೊಂಡು ಟಣ್ ಟಣ್ ಅಂತ ಹೊಡಿದ್ರೆ ಶಬ್ದ ಬರಲ್ವಂತೆ. ಆ ಶಬ್ದದಲ್ಲಿ ಸ್ವರ ಅನ್ನೋದು ಬರಬೇಕು ಅಂದರೆ ಸಾಕ್ಷಾತ್ ಪಾರ್ವತಿ. ಅದಕ್ಕೆ ಈಶ್ವರ ಅಂತಕ್ಕಂಥ ಒಂದು ತಾಳದಲ್ಲಿ ಸ್ವರ ಅಂತಕ್ಕಂಥದ್ದು ಪಾರ್ವತಿ. ಅದಕ್ಕೆ ಜಗನ್ಮಾತೆ ಇಲ್ಲದೆ ಜಗತ್ತು ಅಡಗಿರ್ತಕ್ಕಂಥ ಎಲ್ಲ ಶಕ್ತಿಗಳು ಅದರೊಳಗೆ ಅಂತ. ಇವತ್ತೆಲ್ಲ ಇನ್ಸ್ಟ್ರೂಮೆಂಟ್ಸು ಹಾಡಬೇಕಾದ್ರೆ ಅವಳೇನಾದ್ರು ಕೇಳಿಸ್ತಾ ಇಲ್ಲ. ಅದಕ್ಕೆ ಅಂತಕ್ಕಂಥ ಸ್ವರ ಅವಳೇ ಜಗನ್ಮಾತೆ ಸರಸ್ವತಿ. ಅದಕ್ಕೆ ವಾಕ್ಸ್ಥಾನ ಆಗಲಿ, ಸಂಗೀತವಾಗಲಿ, ಪ್ರತಿಯೊಂದು ಆ ಮಹಾಸರಸ್ವತಿ ನೆನೆಸ್ಕೊಂತ ಅಷ್ಟಮಿ ದಿವಸ ದಾರಿದ್ರ್ಯವನ್ನು ಪರಿನಾಶನವನ್ನು ಮಾಡ್ತಾ, ಇವತ್ತಿನ ದಿವಸ ಶಿವಂ ವಾಸ್ತು ಅಂತ ಹೇಳಿ ಆ ಶಿವನ್ನ ನೆನೆಸ್ಕೊಂಡು ಮನೆಯಲ್ಲಿ ಗೃಹ ನಿರ್ಮಾಣ ಕಾರ್ಯದಲ್ಲಿ ಬೂದ್ ಕುಂಬಳಕಾಯಿ, ಕೂಷ್ಮಾಂಡ ಬಲಿ, ಇಂಥ ಒಂದು ಬಲಿಯನ್ನು ಪರಿವರ್ತನೆ ಮಾಡಿಕೊಂಡು ಮನೆ ರಕ್ಷಣೆಗೆ ದುರ್ಗಾಂ ದೇವಿಂ ಶರಣಂ ಅಹಂ ಪ್ರವತ್ತೇ. ಅದಕ್ಕೆ ಆ ದುರ್ಗೆಯನ್ನು ನೆನೆಸ್ಕೋಬೇಕು. ಇಂಥ ಒಂದು ದುರ್ಗೆಯನ್ನು ಪ್ರತಿಯೊಬ್ಬರು ನೆನೆಸ್ಕೋಬೇಕಾದ್ರೆ ವನದುರ್ಗಾ ಸ್ವರೂಪದಲ್ಲಿ ಅಂತ ಕರಿತೀವಿ. ಅಷ್ಟಮಿ ದಿವಸ ವನದುರ್ಗಾ ಸ್ವರೂಪದಲ್ಲಿ ಸಾಕ್ಷಾತ್ ಯಮಧರ್ಮರಾಜ ಕೂಡ ಪೂಜೆ ಮಾಡ್ತಾನಂತೆ. ಯಾಕೆಂದರೆ ಕಾಲ ಸಂಹಾರ ಮೂರ್ತಿ ಅಂದರೆ ಕಾಲವನ್ನು ತಡಿತಕ್ಕಂಥ, ಆ ಸಂಹಾರವನ್ನು ಮಾಡ್ತಕ್ಕಂಥ ಸಂಹಾರ ಮೂರ್ತಿ ಇನ್ಯಾರೂ ಅಲ್ಲ, ಪರಮೇಶ್ವರ. ಏನು ಅಂದರೆ ಮಾರ್ಕಂಡೆ ಪುರಾಣದಲ್ಲಿ ಹೇಳ್ತಾರೆ, ಮಾರ್ಕಂಡೆ ಮಹರ್ಷಿಗಳು ದೇವತಾ ಆರಾಧನೆ ಭಾಳ ಚೆನ್ನಾಗಿ ಮಾಡ್ತಿದ್ರು.
ಅಂಥ ಒಂದು ಋಷಿ ಪುಟ್ಟದಾಗಿರ್ತಕ್ಕಂಥ ಬಾಲ್ಯದಲ್ಲೇ ಅವರಿಗೆ ಇರತಕ್ಕಂಥದ್ದೇನೋ ವಯಸ್ಸು ಮುಗಿದು ಹೋಗುತ್ತೆ, ಅತಿ ಶೀಘ್ರದಲ್ಲಿ ಮೃತ್ಯುವನ್ನು ಹೊಂದ್ತಾರೆ ಅಂದಾಗ ಪರಮೇಶ್ವರನ ಬಾಚಿ ತಬ್ಬಿಕೊಂಡ, ಶಿವ ನನ್ನನ್ನು ಕಾಪಾಡು ಅಂತ ಹೇಳಿ ಆ ಪೂಜೆಯನ್ನು 16 ವಯಸ್ಸಿಗಿರ್ತಕ್ಕಂಥ ಬಾಲಕ ಮಾಡ್ತಾ ಇದ್ದ ಸಮಯದಲ್ಲಿ ಯಮಧರ್ಮರಾಜ ಪಾಷಾಣವಾಗಿ ಎಳಿತಾ ಇದ್ದಾಗ ಜಾಡಿಸಿ ಎದೆ ಮೇಲೆ ಒದ್ದವನು ಸಾಕ್ಷಾತ್ ಪರಮೇಶ್ವರ. ಇಂಥ ಒಂದು ಕಾಲ ಸಂಹಾರ ಮೂರ್ತಿ ಜೊತೆಗೆ ಜಗನ್ಮಾತೆ ದುರ್ಗೆ ಸಮನಾಗಿ ನಿಂತ್ಕೋಬೇಕು ಅಂದರೆ ಸಾಮಾನ್ಯನ? ಅದಕ್ಕೆ ಅಂಥ ದುರ್ಗತಿನಾಶನಂ, ಸಮಾನ ಭಾವದಲ್ಲಿ ಗಂಡು ಹೆಣ್ಣು ಎರಡೂ ಏಕಸಮ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಪಾರ್ವತಿ ಪರಮೇಶ್ವರ ನೆನೆಸ್ಕೋಬೇಕಾದ್ರೆ ಇವತ್ತಿನ ದಿವಸ ಅಷ್ಟಮಿ ದಿವಸ ಎಲ್ಲ ಆವರಣಗಳು ಪೂಜೆ ಆಯ್ತಂತೆ. ಮಧ್ಯದಲ್ಲಿ ಆದಿಲಕ್ಷ್ಮಿ ಕೂತಿರ್ತಾಳಂತೆ. ಆದಿಲಕ್ಷ್ಮಿಯೇ ಪೂಜೆ ಮಾಡ್ತಾ ಇದ್ದಾಗ 9ನೇ ಆವರಣದಲ್ಲಿ ಜಗದಪ್ಪಿತಂ ವಂದೇ ಪಾರ್ವತಿ ಪರಮೇಶ್ವರಂ ಶಿವಶಕ್ತೈಕ್ಯ ಬಿಂದು ರೂಪಿಣ್ಯೆ, ಆ ಶ್ರೀಚಕ್ರ ಒಂದೊಂದು ಆವರಣಕ್ಕೆ ಹೋದ್ವಿ. ಇವತ್ತು ಇಷ್ಟು ದಿವಸ ಆವರಣದಲ್ಲಿ ಬರ್ತಾ ಇವತ್ತು 8ನೇದು ವಿಶೇಷವಾಗಿ ಇನ್ನೇನು ನಾಳೆ ಮಹಾನವಮಿ, ಅದಾದ ಮೇಲೆ ವಿಜಯದಶಮಿ. ಈ ಮಹಾನವಮಿ ಅಂತಕ್ಕಂಥ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಕೊನೆಗೆ ವಿಜಯದಶಮಿ ದುರ್ಗಾನ ಅಂಶವನ್ನು ಮಾಡಿದಾಗ ಇವತ್ತು ಮಹಾಸರಸ್ವತಿ. ಅದಕ್ಕೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ. ಇನ್ನು ಅಂತ್ಯವಾಗಿರ್ತಕ್ಕಂಥ ಮಹಿಷಾಸುರ ಮರ್ದನವನ್ನು ಮಾಡಿದಾಗ ಆ ದೇವಿನ ಶಾಂತಿ ಅಂತ ಆ ದೇವಿ ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೋಬೇಕು. ಇಂಥ ಒಂದು ಶಾಂತಿಯನ್ನು ಇಡೀ ಜಗತ್ತು ಮೆಚ್ಕೊಳ್ಳೋಂಥ ಚಾಮುಂಡೇಶ್ವರಿನೇ ಮಹಿಷಾಸುರ ಮರ್ದನ ಮಾಡೋದ್ರಿಂದ ಕರ್ನಾಟಕದಲ್ಲಿ ಆ ಚಾಮುಂಡೇಶ್ವರಿನ ಇವತ್ತು ಎಂಥ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. 9 ನವದುರ್ಗೆಯಲ್ಲಿ ಏಕಾಂತವಾಗಿರ್ತಕ್ಕಂಥ ಚಾಮುಂಡಿ ಬೆಟ್ಟದಲ್ಲಿಲ್ಲ, ಪಕ್ಕದಲ್ಲೇ ಇರತಕ್ಕಂಥ ಈಶ್ವರನ ಅಂಶದಲ್ಲಿ ಒಳಭಾಗದಲ್ಲಿದ್ದಾಳೆ ಅಂತ ಅಂದೇ ಹೇಳಿದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಆ ಪಕ್ಕದಲ್ಲಿರ್ತಕ್ಕಂಥ ಶಿವಾಲಯ ದರ್ಶನವನ್ನು ಮಾಡಿ ತದನಂತರ ಚಾಮುಂಡೇಶ್ವರಿಯ ಒಳಗಡೆ ಮೂಲ ವಿಗ್ರಹವನ್ನು ದರ್ಶನ ಮಾಡಿದಾಗ ಪರಿಪೂರ್ಣ ಸ್ವಾಗತ ಸುಸ್ವಾಗತ ಅಂತ ಆ ಭಗವತಿ ಕೃಪಾ ಕಟಾಕ್ಷದಲ್ಲಿ ಅಮ್ಮನವ್ರನ್ನ ಸ್ವಾಗತ ಮಾಡಿದಷ್ಟು ಶ್ರೇಷ್ಠತೆ. ಇವತ್ತು ಆ ಲಕ್ಷ್ಮೀ ಸರಸ್ವತಿ ಪಾರ್ವತಿಯನ್ನು ತ್ರಿಗುಣಾಕಾರದಲ್ಲಿ ಪೂಜೆ ಮಾಡಬೇಕಾದ್ರೆ ಸರಸ್ವತಿನ ಇವತ್ತು ಸರಸ್ವತಿ ಅಂದ್ರೆ ಏನರ್ಥ? ಸ್ವರವಾಗಿ, ಸರಸ್ವತಿ ರಸವತ್ವಾಗಿ ಅಂದ್ರೇನೋ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ರಸತ್ವಾಗಿರ್ಬೇಕಂತೆ, ರುಚಿಯನ್ನು ಕಾಣಬೇಕಂತೆ. ಆ ಅಭಿರುಚಿಯನ್ನು ನೀವು ತೋರಿಸಿದಾಗ, ಆ ರುಚಿಯನ್ನು ಕಂಡಾಗ ಸರಸ್ವತಿ ಅಂದರೆ ವಾಕನ್ನು ಕೊಡ್ತಾಳೆ ಸ್ಥಿರವಾಗಿ. ಸರಸ್ವತಿ ಸ್ಥಿರತೆಯನ್ನು ಕೊಡ್ತಾಳೆ. ಬಂಡೆ ಮೇಲೆ ಕೂತಿರ್ತಾಳೆ, ಏನು ಚೆನ್ನಾಗಿರ್ತಾಳೆ. ಆ ನವಿಲ್ಗೆರೆನ ತಂದು ಇಡಬೇಕು ನೀವು ಇವತ್ತು. ಸರಸ್ವತಿಗೆ ಪೂಜೆ ಪುನಸ್ಕಾರ ಮಾಡಬೇಕು. ಯಾಕೆಂದರೆ ಆ ಕಾಲದಲ್ಲಿ ಬರಿತಾ ಇದ್ದೀವಿ ನವಿಲ್ಗೆರೆಯಲ್ಲಿ. ಸರಸ್ವತಿ ಪಕ್ಕದಲ್ಲಿ ಯಾರೋ ಷಡ್ಜ, ನಾನೇ ಬೇಸಿಕ್, ಸಾ ಅಂದರೆ ನಾನೇ ಅಂತ ಹೇಳ್ತಾಳೆ ಆ ಸರಸ್ವತಿ. ಪಕ್ಕದಲ್ಲಿ ನವಿಲು, ಷಡ್ಜ ಅಂದರೆ ಬೇಸಿಕ್ ಅಂತ ಅರ್ಥ. ಷಡ್ಜ ಅಂದರೆ ಸಂಸ್ಕೃತದಲ್ಲಿ ಬೇಸಿಕ್. ಆ ಬೇಸಿಕ್ ಅಂದ್ರೆ ಏನೋ ಸಂಸ್ಕೃತದಲ್ಲಿ ಪೀಕಾಕ್ಗೆ ಹೆಸರು ಷಡ್ಜ. ಎಷ್ಟು ಅರ್ಥ ಇದೆ ಅಂದರೆ ಆ ಷಡ್ಜ ಅಂದರೆ ಇದೇ ಬೇಸಿಕ್. ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲರೂ ಅಂದರು, ಏನಪ್ಪ ಯಾವುದು ವಾಹನ ಅಂದರೆ ನವಿಲು ಅಂದ್ಬಿಟ್ರು. ನವಿಲು ಅಂತ ಯಾವ ನನ್ನ ಮಗ ಹೇಳ್ದವ್ ನಿಮಗೆ? ನವಿಲು ಅಂದರೆ ಅವಳು ಯಾಕೆ ಇಟ್ಕೊಂಡು ಅಂದರೆ ರವಿವರ್ಮ ಆರ್ಟಲ್ಲಿ ಬರೆದಾಗ ಆ ಕಲೆಯನ್ನು ತೋರಿಸಿದಾಗ ಅವನು ಹೇಳ್ದ, ನೋಡೋ ಬೇಸಿಕ್ ಅಂದರೆ ಇನ್ಯಾವುದೂ ಅಲ್ಲ. ಅವಳ ಪಕ್ಕದಲ್ಲಿ ಕೂತಂದರೆ ಇವಳೇ ಸ್ವತಃ ಬೇಸಿಕ್ ಅಂತ ಒಂದು ಕಾನ್ಸೆಪ್ಟ್ನ ನಿಮ್ಗೆ ಅರ್ಥ ಆಗೋಕ್ಕೆ ಷಡ್ಜಾನ ನವಿಲ್ನಿಟ್ಟ. ಇವಳಿಗೆ ಹಂಸವಾಹನ ಅಂತ ಕರೀತಾರೆ. ಈ ಹಂಸವಾಹನ ಸರಸ್ವತಿ ಶ್ವೇತವಾಗಿರುತ್ತೆ. ಸರಸ್ವತಿ ಏನೋ ಬಿಳಿ, ಶ್ವೇತಾಂಬರ ದೇವಿ ಅಂತ ಹೇಳ್ತೀವಿ. ನಾರಾಯಣಿ ನಮೋಸ್ತುತೆ, ನಾರಾಯಣಿ ಲಕ್ಷ್ಮೀ ಸ್ವರೂಪದಲ್ಲಿ ಇರ್ತಕ್ಕಂಥವಳು ಶ್ವೇತವಾಗಿದ್ದಾಗ ಯೆಲ್ಲೋ ಟಿಂಟ್. ಆ ಯೆಲ್ಲೋ ಟಿಂಟ್ ಅಂದರೆ ಯಾವುದು? ಗಂಧ. ದಂತ ಅಂದ್ರೇನೋ ಆನೆಯಲ್ಲಿರ್ತಕ್ಕಂಥ ಐವರಿ ಇದೆಯಲ್ಲ, ಗಂಧ ದಂತ ಎರಡು ಮಿಶ್ರಣವಾದರೆ ಆ ಬಣ್ಣದಲ್ಲಿ ಗೋಲ್ಡನ್ ವೈಟ್. ಎಷ್ಟು ಚೆನ್ನಾಗಿರ್ತಾಳೆ ಅಂದರೆ ಆ ಕಲರಲ್ಲಿ, ಆ ಬ್ಯೂಟಿಯಲ್ಲಿ ಒಂದು ಕೆಂಪು ಬಾರ್ಡರ್ ಸೀರೆ ಉಟ್ಕೊಂಡು ಬಿಳೀದಾಗಿರ್ತಕ್ಕಂಥವಳು ವೀಣೆ, ಕೆಂಪು ವೀಣೆಯನ್ನು ಇಟ್ಕೊಂಡಾಗ ಇದರಲ್ಲಿ ಹೇಳ್ತಾರೆ ಕಚ್ಚಪಿ. ಆ ಕಚ್ಚಪಿ ಅಂತಕ್ಕಂಥದ್ದು ಯಾರ್ದೋ ವೀಣೆ. ಆ ವೀಣೆ ಹೆಸರು ಹೇಳ್ತೀನಿ, ವಿಶೇಷವಾಗಿ ಕಾಯ್ತಾ ಕೂತ್ಕೊಳ್ಳಿ. ನಾರ್ದನ್ ವೀಣೆ ಹೆಸರು ಇದೆ, ತುಂಬೂರು ವೀಣೆ ವಿಶೇಷವಾಗಿದೆ. ಸರಸ್ವತಿ ವೀಣೆ ಏನು ಅನ್ನೋದು ನೀವು ಯೋಚನೆ ಮಾಡ್ತಾ ಇದೆ. ಈಗ ಬಂದು ಹೇಳ್ತೀನಿ.